ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಜಾತಕದಲ್ಲಿರೋದೆಲ್ಲ ನಡೆಯುತ್ತೆ ಅನ್ನೋದು ಮುಟ್ಟಾಳ್ತನ. ಆ ವಿಧಿ ಬರಹನು ಮೀರ್ಸೋ ಶಕ್ತಿ ಹೊಂದಿದೆ. ಅದೇ ನನ್ ಚಿರುನ್ ಕಾಪಾಡುತ್ತೆ ಅಂತ ನಂಬ್ತೀನಿ. ತನ್ ಗಂಡನ್ ಜೀವ ಕಾಪಾಡೋದಕ್ಕೆ ಆ ವಿಧಿ ವಿರುದ್ಧನೇ ಹೋರಾಡಿರೋ ಹೆಣ್ಮಕ್ಳ ಕತೆ ನಾವ್ ಕೇಳಿದೀವಲ್ವಾ. ಹೀಗಿರುವಾಗ ಚಿರು ಅನ್ನೋ ಅದೃಷ್ಟನ ನನ್ ಕೈ ತಪ್ಪ ಹೋಗೋದಕ್ ನಾನ್ ಬಿಡ್ತೀನಾ? ಮನ್ಸ್ ಮಾಡಿದ್ರೆ ಎಲ್ಲಾನು ಆಗುತ್ತೆ. ಯಾವುದೇ ವಿಷಯ ಆಗ್ಲಿ ಒಳ್ಳೆ ದಾರಿಲ್ ಹೋಗಿ ಹೋರಾಟ ಮಾಡಿದ್ರೆ ಆ ದೇವ್ರು ನಮ್ ಜೊತೆ ನಿಂತ್ಕೋತಾನೇನೋ ಮಾತಿದೆ. ಹಾಗಿದ್ರೆ ದೇವ್ರು ನನ್ ಜೊತೆ ಯಾವಾಗ್ಲೂ ಇರ್ತಾನೆ. ಚಿರು ನನ್ಗೋಸ್ಕರನೇ ಹುಟ್ಟಿರೋನು, ನನ್ಗೋಸ್ಕರನೇ ಬಾಳ್ಬೇಕು ಅನ್ಕೊಂಡಿರೋನು. ನನ್ ಜೀವ ಇರೋವರೆಗೂ ಅವನ್ ಜೀವಕ್ಕೆ ಯಾವುದೇ ರೀತಿ ಅಪಾಯ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ನನ್ ಚಿರುನ ಜೋಪಾನವಾಗಿ ನೋಡ್ಕೋಬೇಕು. ಬರೀ ಜಾತಕದ ವಿಷಯದಲ್ಲ, ಇನ್ನೆಷ್ಟೇ ಅಡೆತಡೆಗಳು ಬಂದ್ರೂ ಅದನ್ನೆಲ್ಲ ಮೆಟ್ಟಿ ನಿಂತು ನಾನ್ ಚಿರು ಕೈ ಹಿಡಿತೀನಿ. ಇನ್ ಮುಂದೆ ನನ್ ಬದುಕು ಅವನ್ ಜೊತೆನೆ. ಎಲ್ರೂ ಮೆಚ್ಚೋ ಹಾಗೆ ಅವನ್ ಹೆಂಡತಿಯಾಗಿ ಅವನ್ ಜೊತೆ ಖುಷಿಯಿಂದ ಬದುಕ್ತೀನಿ. ಯಾರೇ ಅಡ್ಡ ಬಂದ್ರೂ ನಾನು ಅವನ್ನ ಮದ್ವೆ ಆಗೇ ಆಗ್ತೀನಿ. ಹೋರಾಟ ಮಾಡ್ದೆ ನಮ್ಗೆ ಯಾವ ಗೆಲ್ವೂ ಸಿಗಲ್ಲ. ನಮ್ ಪ್ರೀತಿ ಚಿರು ಅವ್ರಮ್ಮನ್ನ ಗೆಲ್ಲುತ್ತೆ. ಗೆಲ್ಲೋ ಹಾಗೆ ನಾನ್ ಮಾಡ್ತೀನಿ. ಚಿರು ಅವ್ರಮ್ಮ ನನ್ನ ಮನ್ಸಾರೆ ಸೊಸೆ ಅಂತ ಒಪ್ಕೋಬೇಕು. ಹಾಗ್ ನಾನ್ ಮಾಡ್ತೀನಿ. ಚಿರು ಕೈಗೆ ಅವರೇ ತಾಳಿ ಕೊಟ್ಟು ತಗೋ ರಾಧಿಕನ್ ಕುತ್ಗೆ ಕಟ್ಟು ಅಂತ ಹೇಳ್ಬೇಕು. ಹಾಗ್ ಮಾಡ್ತೀನಿ. ಸೂಪರ್ ರಾಧಿಕಾ, ಇಷ್ಟ ದಿನ ಚಿರು ವಿಷಯದಲ್ಲಿ ನೀನು ಹೀಗಿರ್ಬೇಕು ಅಂತಾನೆ ನಾನು ನಿರೀಕ್ಷೆ ಮಾಡ್ತಿದ್ದಿದ್ದು. ಚಿರು ಬಿಲ್ಡಿಂಗ್ ಮೇಲಿಂದ ಬಿದ್ರು ಅಂತ ನೀನ್ ಫೀಲ್ ಆಗ್ಬೇಡ. ನಿನ್ನ ಈ ತರ ಪಾಸಿಟಿವ್ ಆಗಿ ತರಕ್ಕೇನೆ ಈ ತರ ಘಟನೆಗಳಾಯ್ತು ಅಂತ ಅನ್ಕೋ. ಹಳೆ ರಾಧಿಕಾ ತರ ಬೋ